ಸ್ವರೂಪನೆ ಸ್ಥಳವನ್ನು ಸಮಯವನ್ನು ನೀವು ಆವರಿಸಿಕೊಳ್ಳಿ. ನಿನ್ನ ವಾಕ್ಯ ಕಾಲದಲ್ಲಿ ನಾವು ಕೂಡ ಮಾತನಾಡುತ್ತ ಕ್ರಿಸ್ತ ಯೇಸುವಿನ ಮೊದಲು ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಆಮೆನ್. ಪ್ರೀತಿಯುಳ್ಳ ಜನರೇ, ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ನಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿವಸಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗ ಜೀವ ಉಳಿಸುವ ನಂಬಿಕೆ ಎನ್ನುವುದು. ನಂಬಿಕೆಯ ಕುರಿತು ಅನೇಕ ದೃಷ್ಟಾಂತಗಳನ್ನು ಕೇಳಿದ್ದೇವೆ. ಅನೇಕ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಪ್ರತಿಬಿಂಬಿತವಾಗಿ ಅವಲೋಕಿಸಿ ನೋಡಿದ್ದೇವೆ. ನಂಬಿಕೆ ಎನ್ನುವುದರ ಕುರಿತು ಆಲೋಚನೆ ಮಾಡುವಾಗ ಇಬ್ರಿಯ ಗ್ರಂಥಕರ್ತನು ಪೌಲನ ಮೂಲಕವಾಗಿ ಬರೆಯಲ್ಪಟ್ಟಂಥ ನಂಬಿಕೆಯ ದೃಷ್ಟಾಂತ 11ನೇ ಅಧ್ಯಾಯ, ಆ ಇಡೀ ಅಧ್ಯಾಯ ನಂಬಿಕೆಯ ಕುರಿತು ಅನೇಕ ದೃಷ್ಟಾಂತಗಳನ್ನು ಬರೆಯಲ್ಪಟ್ಟರು. ಈ ಎಲ್ಲ ವಿಚಾರಧಾರೆಗಳನ್ನು ಇವತ್ತು ಅವಲೋಕಿಸಿ ನೋಡಲು ವಿಭಿನ್ನ ರೀತಿಯಲ್ಲಿ ಜೀವ ಉಳಿಸುವ ನಂಬಿಕೆ ಎಂದರೆ ಏನು ಎನ್ನುವುದರ ಕುರಿತು ಆಲೋಚನೆ ಮಾಡುವುದಕ್ಕೆ ಇದ್ದೇವೆ. 3 ವೇದ ಪಾಠಗಳನ್ನು ಕೇಳಿಸಿಕೊಂಡಿದ್ದೇವೆ. ಬಹಳ ಪ್ರಚಲಿತವಾದಂಥ ದೇವರ ವಾಕ್ಯದ ಭಾಗಗಳು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ, ಅನೇಕ ರೀತಿಯಲ್ಲಿ ಕೇಳಿಸಿಕೊಂಡಿದ್ದೇವೆ. ಈ ದಿವಸದಲ್ಲಿ ಏನು ವಿಶೇಷತೆ, ಈ ವೇದ ಪಾಠದಲ್ಲಿ ನನಗೆ ಸಿಗುವಂಥ ಸಂದೇಶ ಏನು ಎಂಬುದಾಗಿ ಇವತ್ತು ಅವಲೋಕಿಸಿ ನೋಡಬೇಕಾದರೂ ನಮ್ಮ ಆದ್ಯ ಕರ್ತವ್ಯ. ಕಾರಣ ದೇವರ ವಾಕ್ಯ ಜೀವವುಳ್ಳ ವಾಕ್ಯ. ಅದು ಪ್ರತಿನಿತ್ಯವೂ ನಮಗೆ ಜೀವವುಳ್ಳ ಬುಗ್ಗಿಯಾಗಿ ಹೊರಹೊಮ್ಮುತ್ತದೆ. ನಾವಿರುವಂಥ ಪರಿಸ್ಥಿತಿಯಲ್ಲಿ, ನಾವಿರುವಂಥ ಸ್ಥಿತಿಗತಿಗಳನ್ನು, ನಾವಿರುವಂಥ ರೀತಿಯಲ್ಲಿ ಅವುಗಳನ್ನು ಅವಲೋಕಿಸಿ ನೋಡುವಾಗ ಅದು ಯಾವುದೋ ಒಂದು ವಿಧದಲ್ಲಿ ನನಗೆ ಸಂತೈಸುವಿಕೆಯನ್ನು, ಸಂತಾನವನ್ನು ಮಾತ್ರವಲ್ಲದೆ ಒಂದು ವಿಭಿನ್ನ ರೀತಿಯಲ್ಲಿ ದೇವರ ವಾಕ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ಆ ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ದೇವರ ವಾಕ್ಯಗಳನ್ನು ಅವಲೋಕಿಸಿ ನೋಡುವಂಥದ್ದು ಬಹಳ ವಿಶೇಷ. ಎಲೀಷನ ಈ ಒಂದು ಪ್ರವಾದಿ ಮಂಡಳಿಯ ಮುಖ್ಯಸ್ಥರು, ಎಲೀಷನು ಮಾಡಿದಂಥ ಈ ಒಂದು ಅದ್ಭುತ ಕಾರ್ಯ, ಎಲೀಷನ ಮೂಲಕವಾಗಿ ನೆರವೇರಿದ ಈ ಒಂದು ಅದ್ಭುತ ಕೃತ್ಯವನ್ನು ನಾವು ಅನೇಕ ಸಾರಿ ನೋಡಿದ್ದೇವೆ. ಆದರೆ ಈ ದಿವಸದಲ್ಲಿ ಈ ವಿಚಾರಧಾರೆ ಅದು ಜೀವ ಉಳಿಸುವ ನಂಬಿಕೆಯ ಒಂದು ದೃಷ್ಟಾಂತವಾಗಿ ಪರಿಣಮಿಸಿದೆ. ಅದರ ಹಿನ್ನೆಲೆಯು, ಅದರ ಮುನ್ನೆಲೆಯನ್ನ ನೀವು ನೋಡಬೇಕಾದದ್ದು ಬಹಳ ಅವಶ್ಯಕ. ಆ ಒಂದು ವಾಕ್ಯದ ಭಾಗವನ್ನು ತಿರುಗಿ ನಾನು ಓದುವುದಕ್ಕೆ ಹೋಗುವುದಿಲ್ಲ. ಅದನ್ನು ನಿಮಗೆ ಬಿಡುತ್ತೇನೆ. ನಿಮಗೆ ಇಷ್ಟವಿದ್ದರೆ ಮತ್ತೊಮ್ಮೆ ಮನೆಗಳಿಗೆ ಹೋಗಿ ವಾಸನೆ ಮಾಡಿ ನೋಡಿದರು. ಅದರಲ್ಲಿರುವಂತಹ ಕೂಲಂಕುಷವಾದಂಥ ಕೆಲವು ಸಂಗತಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತೇನೆ. ಒಂದು ದಿವಸ ಒಂದು ಹೆಂಗಸು ಪ್ರವಾದಿ ಮಂಡಳಿಯ ಮಡದಿ, ಪ್ರವಾದಿ ಮಂಡಳಿಯಲ್ಲಿ ಒಬ್ಬ ಮುಖ್ಯಸ್ಥನೊಬ್ಬನು ತೀರಿ ಹೋಗಿದ್ದಾನೆ. ಆಕೆಯ ಮಡದಿ ವಿಧವೆಯಾಗಿ ಎಲೀಷನ ಬಳಿಗೆ ಬಂದು, ನನ್ನ ಪರಿಸ್ಥಿತಿ ನಿನಗೆ ಗೊತ್ತದೆ, ಪ್ರವಾದಿ ಮಂಡಳಿಯಲ್ಲಿ ಇದ್ದಂಥವನು ನನ್ನ ಗಂಡನು ತೀರಿ ಹೋದನು, ಮಾಡಿರುವಂತಹ ಸಾಲ ಬಹಳ ಇದೆ, ಸಾಲ ತೀರಿಸುವುದಕ್ಕೋಸ್ಕರ ಸಾಲಗಾರರು ಪೀಡಿಸುತ್ತಾ ಇದ್ದಾರೆ, ನನಗೆ ಏನು ಮಾಡಬೇಕು ತೋರದು, ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳ್ಬೋದು. ಆ ಮೊದಲನೆಯ ಭಾಗವನ್ನು ನೀವು ನೋಡುವುದಾದರೆ, ಒಬ್ಬ ವಿಧವೆ ಪ್ರವಾದಿ ಮಂಡಳಿಯ ಹೆಂಡತಿಯಾಗಿ, ಆ ಪ್ರವಾದಿಯೂ ಇಲ್ಲ, ಆತನ ಹೆಂಡತಿಯಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಆ ಪ್ರವಾದಿ ಎಂಬುದಾಗಿ ಎಲೀಷನು ಸ್ಪಷ್ಟೀಕರಿಸುತ್ತಾನೆ. ಅದಾದ ಮೇಲೆ ಆತನು ಆ ವಿಧವೆಗೆ, ನನ್ನನ್ನು ಏನು ಮಾಡಬೇಕೆಂದು, ನಿನ್ನ ಮನೆಯಲ್ಲಿ ಏನಾದೆ, ನನ್ನ ಮನೆಯಲ್ಲಿ ಪಾತ್ರೆಗಳು ಹೊರತುಪಡಿಸಿ ಮತ್ತೇನು ಅಲ್ಲ. ಆಗ ಆತನು ಹೇಳುವಂಥದ್ದು, ನೀನು ಅಕ್ಕಪಕ್ಕದ ಮನೆಯವರೊಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಪಾತ್ರೆಗಳನ್ನು ನೀನು ತಂದು ನಿನ್ನ ಮನೆಗೆ ಸೇರಿಸು. ಅದಾದ ನಂತರ ನಿನ್ನ ಮೊಗಚಿಯಲ್ಲಿರುವಂಥ ಎಣ್ಣೆ ಅಷ್ಟು ಮಾತ್ರ ನಿನ್ನಲ್ಲಿ ಆಗಿದೆ, ಅದನ್ನು ಪ್ರತಿಯೊಂದು ಪಾತ್ರೆಯು ಹಾಕಿಕೊಂಡು ಹೋಗು. ಆ ಪಾತ್ರೆಯು ತುಂಬುವಾಗ ಮತ್ತೊಂದು ಪಾತ್ರೆಗೆ ಹಾಕು. ಹೀಗೆ ಆತನು ಹೇಳಿ ಕಳುಹಿಸುವಂತ ಮೊಗಚೆಯಲ್ಲಿರುವಂಥ ಎಣ್ಣೆಯು ಆಕೆಯು ತಂದು
ಸೇರಿಸಿಕೊಂಡಂತ ಎಲ್ಲ ಪಾತ್ರೆಗಳು ತುಂಬಿ ಕಡೆಯದಾಗಿ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಮಗನಿಗೆ ಹೇಳುವಾಗ ಮಗನು ಇದ್ದಂತ ಪಾತ್ರೆಗಳೆಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ ಕ್ಷಣ ಆ ಮೊಗಚೆಯಲ್ಲಿ ಉಗ್ಗೆಯಾಗಿ ಉಗಿಯುತ್ತಿದ್ದಂತ ಆ ಎಣ್ಣೆಯು ನಿಂತು ಹೋಯಿತು. ಬುಗ್ಗೆಯಾಗಿ ಹೊರಚಿಮ್ಮುತ್ತಿದ್ದಂತ ಎಣ್ಣೆಯು ನಿಂತು ಹೋಯಿತು. ನಂತರ ಮತ್ತೆ ಆಕೆಯು ಯೇಸುವಿನ ಬಳಿಗೆ ಬಂದು ಹೀಗಾಯಿತು ಎಂಬುದಾಗಿ ಹೇಳುವಾಗ ಆತನು ಹೇಳುತ್ತಾನೆ, ಹೋಗಿ ಈ ಎಣ್ಣೆಯನ್ನೆಲ್ಲ ಮಾರಿ ಸಾಲಗಾರರಿಗೆ ಅವರ ಸಾಲವನ್ನು ಕೊಟ್ಟು ನಿನ್ನ ಬದುಕನ್ನ ರೂಪಿಸಿಕೊ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಇದು ಯಾರಿಗೆ ಆದಂತ ವಿಶೇಷ ಅಪ್ರಮೇಯವಾದಂತ ಈ ಒಂದು ಬಹುಮಾನ ಅಥವಾ ಈ ಒಂದು ಸಡಗರ, ಈ ಒಂದು ಆಶ್ಚರ್ಯದ ಸಂಗತಿ, ಈ ಒಂದು ಅದ್ಭುತ ಯಾರಿಗೆ ನಡೆಯಿತು ಎಂಬುದಾಗಿ ನೋಡುವಾಗ ದೇವರಿಗೆ ಮೆಚ್ಚುಗೆಯಾದಂತ ಪ್ರವಾದಿಯ ಹೆಂಡತಿಯ ಮನೆಯಲ್ಲಿ ನಡೆಯಿತು. ನಮ್ಮ ಮನೆಗಳಲ್ಲಿ ಇಂತಹ ಅದ್ಭುತಗಳು ಯಾಕೆ ಇಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡುವುದಾದರೆ, ನಾನು ದೇವರಿಗೆ ಮೆಚ್ಚುಗೆಯಾದ ಕಾರಣ, ನಾನು ದೇವರಿಗೆ ಮೆಚ್ಚುಗೆಯಾದ ಸಂಗತಿಗಳನ್ನು ಹೊತ್ತುಕೊಳ್ಳದ ಕಾರಣ, ನಾನು ದೇವರಿಗೆ ಮೆಚ್ಚುಗೆಯಾದ ನಂಬಿಕೆಯನ್ನು ಹೊತ್ತುಕೊಳ್ಳದ ಕಾರಣ, ನನಗೂ ದೇವರಿಗೂ ಸಂಪರ್ಕದಲ್ಲಿ ಬಹಳ ಅಗಾಧವಾದಂತಹ ಬೆಳಕು ಇರುವ ಕಾರಣ ನಮ್ಮ ಮನೆಗಳಲ್ಲಿ ಇಂತಹ ಸಂಗತಿಗಳು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿ ನಡೆದದ್ದು ಬಹಳ ವಿಶೇಷ. ಆ ಅಧ್ಯಾಯವನ್ನು ನೀವು ನೋಡುವುದಾದರೆ, ಆ ಪ್ರವಾದಿ ಮಂಡಳಿಯಲ್ಲಿ ಇದ್ದವನು, ದೇವರಿಗೆ ಮೆಚ್ಚುಗೆಯಾಗಿ ಇದ್ದವನು ತೀರಿ ಹೋದನು. ಆತನ ವಿಧವೆಯಾದ ಹೆಂಗಸು ಎಲೀಷನ ಹತ್ರ ಬಂದು ತನ್ನ ಕಷ್ಟವನ್ನ ತೋಡಿಕೊಳ್ಳುವಾಗ ಎಲೀಷನ ಮೂಲಕವಾಗಿ ನಡೆದಂತ ಈ ಒಂದು ಅದ್ಭುತವನ್ನ ದೇವರು ಇವತ್ತು ನಮ್ಮ ಮುಂದೆ ಪ್ರಕಟ ಮಾಡಿದ್ದಾನೆ. ಇದು ಆಕೆಗೆ ಜೀವನದಲ್ಲಿ ಏನೂ ಇಲ್ಲ, ಆಕೆ ಜೀವಿಸುವುದಕ್ಕೆ ಏನೂ ಇರಲಿಲ್ಲ. ಆದರೆ ಒಂದಿತ್ತು, ಆಕೆಗೆ ನಂಬಿಕೆ ಇತ್ತು. ಆಕೆ ಎಲೀಷನ ಬಳಿ ಯಾಕೆ ಬಂದಳು? ಇವನು ಪ್ರವಾದಿಯ ಮಂಡಳಿಯ ಅಧ್ಯಕ್ಷನು, ಮುಖ್ಯಸ್ಥನು, ಇವನು ಹಿರಿಯ ಪ್ರವಾದಿಯಾಗಿದ್ದನು, ದೇವರು ಆರಿಸಿಕೊಂಡಂತ ವ್ಯಕ್ತಿಯಾಗಿದ್ದಾನೆ. ಇವನ ಬಳಿಗೆ ನಾನು ಹೋಗುವಾಗ, ಇವನ ಬಳಿಗೆ ನಾನು ಬರುವಾಗ ನನ್ನ ಕಷ್ಟಗಳು ತೀರುತ್ತವೆ, ನನಗೆ ಜೀವಿಸುವುದಕ್ಕೆ ಅವಕಾಶವಾಗುತ್ತದೆ ಎನ್ನುವಂತ ನಂಬಿಕೆ ಆಕೆಯಿತ್ತು. ಆದ ಕಾರಣ ಆಕೆಯು ಅಲ್ಲಿ ಬಂದಳು. ಇನ್ನು ಎರಡನೆಯ ಸಂಗತಿಯನ್ನ ನಾವು ನೋಡ್ತೇವೆ ಅಪೊಸ್ತಲರ ಕೃತಿಗಳಲ್ಲಿ ಓದಿ ಕೇಳಿಸಿಕೊಂಡ ದೇವರ ವಾಕ್ಯದ ಭಾಗ. ಅನೇಕ ಜನರು ರೋಗದಲ್ಲಿ ಬಿದ್ದವರನ್ನು, ಅನೇಕ ರೀತಿಯಲ್ಲಿ ಬಾಳುತ್ತಿರುವವರನ್ನ ಬೀದಿಗೆ ತಂದು ಹಾಕುತ್ತಾ ಇದ್ದರು. ಕಾರಣ, ಪೇತ್ರನು ನಡೆದು ಹೋಗುವಾಗ ಪೇತ್ರನ ನೆರಳು ಇವರ ಮೇಲೆ ಬೀಳುತ್ತದೋ ಆವಾಗ ಅವರು ಗುಣ ಹೊಂದುತ್ತಾರೆ ಎನ್ನುವಂತ ಅಚಲವಾದಂತ ನಂಬಿಕೆ ಅವರಲ್ಲಿ. ಅಲ್ಲಿ ಮತ್ತೊಂದು ಗಮನವನ್ನ ನೀವು ಹರಿಸಬೇಕು. ಈ ಒಂದು ಪರಿಚಯವನ್ನು ಅನೇಕ ಸಾರಿ ಓದಿದ್ದೇವೆ. ಆದರೆ ಅಲ್ಲಿ ಒಂದು ವಿಚಲಿತವಾದಂತಹ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಈ ಅಪೊಸ್ತಲರು ಸೊಲೊಮೋನನೆಂಬ ಮಂಟಪದಲ್ಲಿ ಬದುಕುತ್ತಾ ಇದ್ದರು, ಅಲ್ಲಿಯೇ ಅವರು ಜೀವಿಸುತ್ತಾ ಇದ್ದರು. ಇವರನ್ನು ನಂಬಿದ ಜನರು ಕೂಡ ಅವರೊಟ್ಟಿಗೆ ಬದುಕುವುದಕ್ಕೆ, ಜೀವಿಸುವುದಕ್ಕೆ ಭಯಪಟ್ಟವರಾಗಿ ದೂರ ಸರಿದು ಹೋಗುತ್ತಾ ಇದ್ದರು. ಅಂದರೆ ಅವರಿಗೆ ಇದ್ದ ನಂಬಿಕೆ ಕ್ರಿಸ್ತನಲ್ಲಿ ಅಲ್ಲ, ಅವರಿಗೆ ಇದ್ದದ್ದು ಅಚಲವಾದಂತಹ ನಂಬಿಕೆ. ಅಲ್ಲಿದ್ದಂತ ದೆವ್ವಗಳ ಅನೇಕ ಕಾರ್ಯಗಳು, ದೆವ್ವಗಳ ಅವರ ಕ್ರಿಯೆಗಳು ಅಲ್ಲಿ ಇವೆ ಎಂಬುದಾಗಿ ಭಯಪಡುತ್ತಾ ಇದ್ದರು. ಆದರೆ ತಮ್ಮ ರೋಗಗಳ ರುಜಿನಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಅವರಿಗೆ ನಂಬಿಕೆ ಇತ್ತು. ಇವತ್ತು ನಾವು ಬಹುಶಃ ಇದೇ ಸ್ಥಿತಿಯಲ್ಲಿ ಇದ್ದೇವೆ. ಒಂದು ಕಡೆ ಭಯ, ಇನ್ನೊಂದು ಕಡೆ ನಂಬಿಕೆ. ಹಾಗಾಗಿ ಅರ್ಧ ಜೀವಿತ ಬೆಂದು ಹೋಗಿರುವಂಥದ್ದು, ಇನ್ನು ಅರ್ಧ ಜೀವಿತ ಪೂರ್ಣವಾಗಿ ಪ್ರೀತಿ ಉಳ್ಳದ್ದು, ಪರಿಪೂರ್ಣತೆ ಅಲ್ಲಿ ಕಂಡು ಬರಲು ಸಾಧ್ಯ ಇದೆ. ಇನ್ನು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯು ಅದ್ಭುತಗಳನ್ನು ಮಾಡುವುದಕ್ಕೆ ಆತನಿಗೆ ಅಧಿಕಾರವೂ ಇತ್ತು. ಆ ಅಧಿಕಾರದಲ್ಲಿ ಆತನು ಅದ್ಭುತಗಳನ್ನು ನಡೆಸುತ್ತಾ ಇದ್ದನು. ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ದೋಣಿಯಲ್ಲಿ ಕರೆದುಕೊಂಡು ಬರುವಾಗ ಆತನು ಹೇಳಿದ್ದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದಕ್ಕೆ ಅಲ್ಲಿದ್ದಂಥ ಜನರು, ಪಾಪಗಳನ್ನು ಕ್ಷಮಿಸುವುದಕ್ಕೆ ಇವನು ಯಾರು? ಇದು ಅಹಂಕಾರದ ಮಾತು, ದೇವರೊಬ್ಬನಿಗೆ ಹೊರತು ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆಗ ಯೇಸು ಅದನ್ನು ತಿಳಿದು ಆತನು ಹೇಳಿದ್ದು ಎರಡೇ ವಾಕ್ಯ, ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವುದು ಸುಲಭವೋ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ ಎಂಬುದಾಗಿ ಹೇಳುವುದು ಸುಲಭವೋ?
ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ ಎಂಬುದಾಗಿ ಹೇಳುವುದು ಸುಲಭ ಎಂಬುದಾಗಿ ಹೇಳಿ ಆ ವಾಕ್ಯವನ್ನು ಹೇಳಿದ ಕ್ಷಣ ಆ ಪಾರ್ಶ್ವವಾಯುವು ತನ್ನ ಹಾಸಿಗೆಯನ್ನು ಹೊತ್ತು ಮಡಚಿಕೊಂಡು ಎದ್ದು ನಡೆದಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೈವ ಜನರೇ, ಈ 3 ಭಾಗಗಳಲ್ಲಿ ವಿಚಲಿತವಾಗಿ ಪ್ರಸಿದ್ಧವಾದಂಥ ವಾಕ್ಯದ ವಿಷಯಗಳು 3 ವಿಭಿನ್ನ ರೀತಿಯಲ್ಲಿ ನಮ್ಮ ಕೂಡ ಮಾತನಾಡುತ್ತವೆ. ಅಪೊಸ್ತಲರಾಗಿ ಅವರಿಗಿದ್ದಂಥ ಅಧಿಕಾರದಲ್ಲಿ ನಾನಾ ರೋಗಗಳನ್ನು ವಾಸಿ ಮಾಡುವಂಥ ಅಧಿಕಾರ ಅವರಲ್ಲಿತ್ತು. ಆ ಅಧಿಕಾರದಿಂದ ಅವರು ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದಂಥ ಜನರು ಕೂಡ ರೋಗಗಳನ್ನು ವಾಸಿ ಮಾಡಿಕೊಳ್ಳುತ್ತಾ ಇದ್ದರೆ ಹೊರತು ಅವರೊಟ್ಟಿಗೆ ಒಟ್ಟಾಗಿ ಐಕ್ಯತೆಯಲ್ಲಿ ಜೀವಿಸುವುದಕ್ಕೆ ಧೈರ್ಯ ಇರಲಿಲ್ಲ. ಕಾರಣ ಅನೇಕ ದೆವ್ವಗಳು ಕೂಡ ಯೇಸು ಕ್ರಿಸ್ತನಿಗೆ ಹೆದರಿ ಓಡಿ ಹೋಗುತ್ತಾ ಇದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಸೊಲೊಮೋನನ ಮಂಟಪದಲ್ಲಿ ಅವರು ಕೂಡಿರುತ್ತಿದ್ದರು. ಅವರ ಒಟ್ಟಿಗೆ ಜೀವಿಸುವುದಕ್ಕೆ ಅವರಿಗೆ ಧೈರ್ಯ ಇರಲಿಲ್ಲ, ಭಯಪಡುವವರಾಗಿ ಇದ್ದರು ಎಂಬುದಾಗಿ ಸತ್ಯವೇದಿಗಳು ತಿಳಿಸುತ್ತವೆ. ಇನ್ನು ಪಾಪವನ್ನು ಶ್ರಮಿಸುವುದಕ್ಕೆ ದೇವರ ಮಗನಿಗೆ ಅಧಿಕಾರ ಉಂಟು. ಆದರೆ ಯಾವುದು ಸುಲಭ? ಪಾಪಗಳನ್ನು ಶ್ರಮಿಸುವುದೋ ಅಥವಾ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತು ನಡೆಯುವುದೋ? ಈ ಹೊತ್ತು ನಾವು ಆರಾಧನೆಯಲ್ಲಿ ಕುಳಿತುಕೊಂಡಿದ್ದೇವೆ. ನನ್ನಲ್ಲಿ ಇರುವಂಥ ನಂಬಿಕೆ ಯಾವುದು? 2 ರೀತಿಯ ನಂಬಿಕೆಯನ್ನು ಈ 3 ದೃಷ್ಟಾಂತಗಳಲ್ಲಿ ನಾವು ನೋಡ್ತೇವೆ. ಒಂದು ಆತ್ಮೀಕವಾದಂಥ ನಂಬಿಕೆ, ಅದು ಜೀವವನ್ನು ಉಳಿಸುವ ನಂಬಿಕೆಗೆ ಸರಿ ಸಮಾನವಾಗಿವೆ. 2ನೆಯ ನಂಬಿಕೆ ಧಾರ್ಮಿಕವಾದಂಥ ನಂಬಿಕೆ. ಅಪೊಸ್ತಲರ ಕೃತ್ಯಗಳಲ್ಲಿ ಜನರು ಈ ಧಾರ್ಮಿಕವಾದಂಥ ನಂಬಿಕೆಯನ್ನು ಹೊಂದಿದ್ದರು. ಲೂಕನ ಸುವಾರ್ತೆಯಲ್ಲಿಯೂ ಕೂಡ ಪಾಪವನ್ನ ಶ್ರಮಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಅವರು ಒಪ್ಪಲಿಲ್ಲ. ಪಾಪಗಳನ್ನು ಶ್ರಮಿಸುವುದಕ್ಕೆ ಇವನಿಗೆ ಯಾರು ತಾನೇ ಅಧಿಕಾರ ಕೊಟ್ಟಿದ್ದಾರೆ ಎಂಬುದಾಗಿ ದೇವರ ಮಗನನ್ನ ಪ್ರಶ್ನಿಸಿದರು. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ ಎಂಬುದಾಗಿ ಹೇಳುವಾಗ ಸುಮ್ಮನಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಧಾರ್ಮಿಕವಾದಂಥ ನಂಬಿಕೆಯನ್ನು ಹೊಂದಿದ್ದಾರೆ ಹೊರತು ಆತ್ಮಿಕವಾದಂಥ ಜೀವವುಳ್ಳ ಕರ್ತನಲ್ಲಿ ನಂಬಿಕೆಯನ್ನು ಇಟ್ಟಂಥ ವ್ಯಕ್ತಿಗಳಾಗಿ ಕಾಣಿಸಲ್ಪಡಲಿಲ್ಲ. ಇವತ್ತು ಮತ್ತೊಂದು ದೃಷ್ಟಾಂತವನ್ನು ಹೇಳಿ ಈ ಪ್ರಸ್ತಾವನೆಯನ್ನು ಮುಂದುವರಿಸುತ್ತೇನೆ. ದಯಮಾಡಿ ಅಪೊಸ್ತಲರ ಕೃತ್ಯಗಳು ಕೆಲವು ಭಾಗಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಾಕ್ಯಗಳನ್ನು ಗಮನಿಸಿ ನೋಡ್ರಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಾಕ್ಯಗಳು. ಅಲ್ಲಿ ನಾವು ಹೀಗೆ ನೋಡ್ತೇವೆ. ಈ ಒಂದು ಅಧ್ಯಾಯದ ಭಾಗದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಆ ವಾಕ್ಯದ ವಿಶೇಷತೆಯನ್ನು ನಾವುಗಳು ಇವತ್ತು ಗ್ರಹಿಸಬೇಕಾದುದು ಅವಶ್ಯಕ. ಫಿಲಿಪ್ಪಿ ಎಂಬ ಮೆಕದೋನಿಯದಲ್ಲಿ ಪ್ರವಾದನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಳವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ಅಂದರೆ ಅಪೊಸ್ತಲನು ಬರೆಯುತ್ತಾ ಇದ್ದಾನೆ, ನಾವು ದೇವರ ಸೇವೆಯನ್ನು ಮಾಡುತ್ತಾ ಪಟ್ಟಣಗಳಿಗೆ ಹೋಗುವಾಗ ಅನೇಕ ಸ್ಥಳಗಳಲ್ಲಿ ದೇವರ ವಾಕ್ಯವನ್ನ ಸುವಾರ್ತೆಯನ್ನು ಸಾರುತ್ತಾ ಮೆಕದೋನಿಯನ್ ಎಂಬ ಪಟ್ಟಣಕ್ಕೂ ರೋಮಾಪುರದವರ ಒಂದು ಅಸ್ತಿತ್ವದ ಸ್ಥಾನಕ್ಕೂ ನಾವು ಬಂದೆವು. ಮುಂದುವರೆದು 14ನೇ ವಾಕ್ಯಕ್ಕೆ ನೀವು ಬರುವುದಾದರೆ, ನಮ್ಮ ಮಾತುಗಳನ್ನ ಕೇಳುವುದರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನ ಮಾರುವವಳು. ದೂತೈತರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನ ತೆರೆದನು. ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನ ನಂಬುವವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂಬುದಾಗಿ ಆಹ್ವಾನಿಸಿದರು. ಇಲ್ಲಿ ನಾವು ನೋಡುವಂತಹ ಸಂದೇಶ, ಲೂದ್ಯಳೆಂಬವಳು ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಬಂದಳು. ಇಲ್ಲಿ ಕೇಳಿಸಿಕೊಳ್ಳುವುದಕ್ಕೆ ಬಂದಳು, ಆದರೆ ಆಕೆಯು ವಿಶ್ವಾಸನೀಯವಾಗಿ ಆಕೆ ನಂಬಿಕೆ ಹೊತ್ತಂತ ಸ್ತ್ರೀ ಆಗಿರಲಿಲ್ಲ. ಎಷ್ಟು ಜನ ನಾವು ಇದೇ ರೀತಿಯಲ್ಲಿ ವಾರದಿಂದ ವಾರಕ್ಕೆ, ವರ್ಷದಿಂದ ವರ್ಷಕ್ಕೆ ಆಲಯಕ್ಕೆ ಒಂದು ಧಾರ್ಮಿಕ ನಂಬಿಕೆಯಲ್ಲಿ ಬರುತ್ತೇವೆ, ಧಾರ್ಮಿಕ ನಂಬಿಕೆಯಲ್ಲಿ ಹಿಂದೆ ಹೋಗುತ್ತೇವೆ. ಈ ದೇವರ ಮಾತುಗಳನ್ನು ಗಮನಿಸಿ ನೋಡುವಾಗ ನಮ್ಮ ಮಾತುಗಳು, ಪೌಲನು ಹೇಳುತ್ತಾನೆ, ನಮ್ಮ ಮಾತುಗಳನ್ನು ಕೇಳುವುದಕ್ಕೋಸ್ಕರ ಲೂದ್ಯಳು ಎಂಬ ಸ್ತ್ರೀಯು ಬಂದಳು.
ಆಕೆಯು ದೇವರ ವಾಕ್ಯಗಳನ್ನ ಅವಲೋಕಿಸಿ ನೋಡಿ ಹೃದಯದಲ್ಲಿ ಸ್ವೀಕರಿಸುವುದಕ್ಕೋಸ್ಕರ ದೇವರು ಅವಳ ಹೃದಯವನ್ನ ಏನು ಮಾಡಿದರು? ತೆರಳಲು ಎಂಬುದಾಗಿ ಸತ್ಯವೇದವು ತಿಳಿಸಿದೆ. ನನ್ನ ಪ್ರೀತಿಗಳು ಅದೇನು ಜನರೇ, ಲೂಥ್ಯಳೋ ಪಾದಿಯಲ್ಲಿ ಇವತ್ತು ನಾನಿರುವುದಾದರೆ ನನ್ನಲ್ಲಿರುವಂಥದ್ದು ಧಾರ್ಮಿಕ ನಂಬಿಕೆ ಅಷ್ಟೇ, ಅದು ನನ್ನ ಜೀವವನ್ನು ಉಳಿಸುವ ನಂಬಿಕೆಯಲ್ಲ. ಇದನ್ನ ಮತ್ತೊಂದು ವಾಕ್ಯದಲ್ಲಿ ನಿಮಗೆ ಸ್ಪಷ್ಟೀಕರಿಸುತ್ತೇನೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23 ವಾಕ್ಯಗಳು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23 ವಾಕ್ಯಗಳು. ಆ ವಾಕ್ಯಗಳಲ್ಲಿ ಹೀಗೆ ನಾವು ನೋಡ್ತೇವೆ: ನನ್ನನ್ನು ಸ್ವಾಮಿ 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 ಎನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಭಾಗ್ಯರಾಗುತ್ತಾರೆ ಎಂಬುದಾಗಿ ನೆನೆಸಬೇಡಿ. ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವನೇ ನನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯ. ನನ್ನ ತಂದೆಯ ಚಿತ್ತವನ್ನ ಅವಲೋಕಿಸಿ ನಡೆಸುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯ. ಹಾಗಾಗಿ ಇವತ್ತು ನನ್ನಲ್ಲಿ ನಂಬಿಕೆ ಇದೆ ಎಂಬುದಾಗಿ ಹೇಳುವುದಾದರೆ ಧಾರ್ಮಿಕ ನಂಬಿಕೆಯೋ ಅಥವಾ ನನ್ನ ಜೀವ ಉಳಿಸುವ ನಂಬಿಕೆಯೋ? ಧಾರ್ಮಿಕ ನಂಬಿಕೆ ಇರುವುದಾದರೆ ಲೂಥ್ಯಳೋ ಪಾಲಿಯಲ್ಲಿ ಇದ್ದೇವೆ, ಆರಾಧನೆಗೆ ಕೇಳಿಸಿಕೊಳ್ಳುವುದಕ್ಕೆ ಬರುತ್ತೇವೆ, ಕೇಳಿಸಿಕೊಳ್ಳುವುದನ್ನೆಲ್ಲ ಹೀಗೆ ಬಿಟ್ಟು ಮುಂದೆ ಹೋಗ್ತೇವೆ. ಆದರೆ ಆತ್ಮೀಕವಾಗಿ ಆ ಪ್ರವಾದಿ ಮಂಡಳಿಯ ಹೆಂಡತಿಯಾಗಿ ಆ ವಿಧವೆಯ ಒಂದು ಪಂಗಡದಲ್ಲಿ ನಾನು ಇರುವುದಾದರೆ, ಆ ವಿಧವೆಯಾಗಿ ನಾನು ಜೀವಿಸುವುದಾದರೆ, ಆ ವಿಧವೆಯ ರೀತಿಯಲ್ಲಿ ನನ್ನ ಬದುಕಿರುವುದಾದರೆ ಅದು ಆತ್ಮೀಕವಾದಂಥ ನಂಬಿಕೆ. ಆಕೆಯು ತನ್ನ ಜೀವವನ್ನ ಉಳಿಸುವುದಕ್ಕೋಸ್ಕರ ಎಲೀಷನ ಬಳಿಗೆ ಬಂದು ಎಲೀಷನಿಗೆ ನನ್ನ ಪರಿಸ್ಥಿತಿ ಈ ರೀತಿಯಲ್ಲಿದೆ, ನಾನು ಏನು ಮಾಡಬೇಕು? ನನ್ನಲ್ಲಿರುವಂಥದ್ದು ಒಂದು ಮೊಗಚೆ ಎಣ್ಣೆ ಮಾತ್ರ. ಆ ಮೊಗಚೆ ಎಣ್ಣೆ ಆಕೆಯ ಇಡೀ ಜೀವವನ್ನ ಉಳಿಸುವುದಕ್ಕೆ ಸಾಧ್ಯವಾಯಿತು. ಕಾರಣ ಆಕೆಯ ನಂಬಿಕೆ. ಅದರ ಹಿಂದಿನ ದೃಷ್ಟಾಂತ, ಆ ವಿಧವೆಯ ಗಂಡನು ಪ್ರವಾದಿ ಮಂಡಳಿಯಲ್ಲಿ ಒಬ್ಬನಾಗಿದ್ದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ವ್ಯಕ್ತಿಯಾಗಿ ಇದ್ದನು. ಅದು ಬಹಳ ಕ್ಲುಪ್ತವಾದಂಥ ಸಂಗತಿ. ಆ ಗಂಡನು ಪ್ರವಾದಿ ಮಂಡಳಿಯಲ್ಲಿ ಒಬ್ಬನಾಗಿದ್ದನು, ಅದು ಒಂದನೇ ಕ್ವಾಲಿಟಿ. ಪ್ರವಾದಿ ಮಂಡಳಿಯಲ್ಲಿ ಒಬ್ಬನಾಗಿದ್ದನು ಮಾತ್ರವಲ್ಲ, ಆತನೇನಾಗಿದ್ದನು? ದೇವರಿಗೆ ಮೆಚ್ಚುಗೆಯಾಗಿ ಇದ್ದ ಕಾರಣ ಆ ನಂಬಿಕೆಯು ಆಕೆಯನ್ನ ಜೀವ ಉಳಿಸುವ ನಿಟ್ಟಿನಲ್ಲಿ ಅದ್ಭುತಗಳು ಆಕೆಯ ಜೀವಿತದಲ್ಲಿ ನೆರವೇರುವುದಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮ ಜೀವಿತಗಳಲ್ಲಿ ಯಾಕೆ ಅದ್ಭುತಗಳು ಇಲ್ಲ? ನಮ್ಮ ಜೀವಿತಗಳಲ್ಲಿ ಯಾಕೆ ಸಮಸ್ಯೆಯ ಬಿಡುಗಡೆ ಇಲ್ಲ? ನಮ್ಮ ಜೀವಿತಗಳಲ್ಲಿ ಯಾಕೆ ಕಣ್ಣೀರಿನ ಹೊರತೆಗಳು ಬಿಡುಗಡೆ ಇಲ್ಲ? ನಮ್ಮ ಜೀವಿತಗಳಲ್ಲಿ ಕಷ್ಟ ಕಾರ್ಪಣ್ಯಗಳ ಹೊರತೆಗಳು ಯಾಕೆ ನಮ್ಮನ್ನು ಮುತ್ತಿಕೊಂಡವೆಂಬುದಾಗಿ ನೋಡುವಾಗ ಜೀವಿಸುವ ಜೀವವುಳ್ಳ ಬಿಡುಗಡೆಯ ನಂಬಿಕೆ ನಮಗಿಲ್ಲ. ನಮಗಿರುವಂಥದ್ದು ಧಾರ್ಮಿಕ ನಂಬಿಕೆ ಅಷ್ಟೇ. ಧಾರ್ಮಿಕ ನಂಬಿಕೆ ಯಥಾ ಪ್ರಕಾರ ಬರುವಂಥ ನಂಬಿಕೆ. ಅದು ಲೂಥ್ಯಳಲ್ಲಿತ್ತು. ಲೂಥ್ಯಳು ಕೂಡ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಬಂದಿದ್ದಳು. ಅಂದರೆ ಆ ಹೊತ್ತು ಆಕೆಯು ಬಂದಿದ್ದಳು ಎಂಬುದಾಗಿ ನೋಡುವಾಗ ಹಿಂದಿನ ಎಲ್ಲಾ ದಿವಸಗಳಲ್ಲಿ ಕೂಡ ಆಕೆಗೆ ಆ ಸ್ಥಳ ಗೊತ್ತಿತ್ತು. ದೇವರ ವಾಕ್ಯವು ಇಲ್ಲಿ ವಿತರಿಸಲ್ಪಡುತ್ತದೆ. ಈ ಮೆಕದೋನಿಯದ ಪಟ್ಟಣ, ಈ ರೋಮಾಪುರದವರಿಗೆ ಸೇರುವಂತ ಒಂದು ಜಾಗ, ಅದು ಎಲ್ಲರಿಗೂ ಗೊತ್ತಿದ್ದಂತ ವಾಕ್ಯ. ಆ ಸ್ಥಳದಲ್ಲಿ ದೇವರ ವಾಕ್ಯಗಳನ್ನ ವಿತರಿಸುತ್ತಾರೆ ಎನ್ನುವಂಥದ್ದು ಗೊತ್ತಿತ್ತು. ಆಕೆಯು ಕೂಡ ಅಲ್ಲಿ ಬಂದಿದ್ದಳು. ನಾವು ಕೂಡ ಬಹುಶಃ ಈ ಹೊತ್ತು ಭಾನುವಾರ ಅದಕ್ಕೆ ಆಲಯಕ್ಕೆ ಬಂದಿದ್ದೇವೆ. ನನ್ನ ನಂಬಿಕೆ ಧಾರ್ಮಿಕ ನಂಬಿಕೆಯೋ ಅಥವಾ ನನ್ನ ಜೀವವನ್ನು ಉಳಿಸುವ ನಂಬಿಕೆಯ ನಿಟ್ಟಿನಲ್ಲಿ ನಾವಿದ್ದೇನೋ? ಮತ್ತಾಯ 7:21 ನೋಡುತ್ತೇವೆ, ಮತ್ತೆ ಆ 7:22 ನೋಡುತ್ತೇವೆ, ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುವವನೇ ಎಲ್ಲಿಗೆ ಬಾಧ್ಯನು? ಪರಲೋಕಕ್ಕೆ ಬಾಧ್ಯನು. ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯನು. ಹೇಗೆ ಇದು ಸಾಧ್ಯ? 3 ಸಂಗತಿಗಳಲ್ಲಿ ದೇವರ ವಾಕ್ಯ ಹೇಳ್ತದೆ. ಪೇತ್ರನ ನೆರಳು ಇವರ ಮೇಲೆ ಬೀಳುವಾಗ ಇವರು ಎಲ್ಲಿ ವಾಸಿ ಹೊಂದುವರೋ ಎಂಬುದಾಗಿ ಜನರಿಗೆ ನಂಬಿಕೆ ಇತ್ತು. ಆದರೆ ಆ ಪೇತ್ರನು ಮತ್ತು ಆ ಅಪೋಸ್ತಲರು ಇದ್ದಂತ ಸಲಮೋನನ ಮಂಟಪದಲ್ಲಿ ಅವರಿಗೆ ಕೂಡಿ ಬರುವುದಕ್ಕೆ ಧೈರ್ಯ ಇರಲಿಲ್ಲ. ಕಾರಣ ಅವರಲ್ಲಿ ಇದ್ದಂತ ಧಾರ್ಮಿಕ ನಂಬಿಕೆ. ಆ ನಂಬಿಕೆಯಿಂದ ಅವರು ದೂರ ಸರಿದು ಹೋಗುತ್ತಾರೆ. ಯೇಸು ಸ್ವಾಮಿ ಇದ್ದಂತ ಜಾಗದಲ್ಲಿ ಪಾಪಗಳ ಕ್ಷಮಾಪಣೆ ಆಗಿದೆ ಎಂಬುದಾಗಿ ತಿಳಿಸಿಕೊಡುವಾಗ ಇವನು ಯಾರು ಎಂಬುದಾಗಿ ಪ್ರಶ್ನಿಸಿದರು.
ನಿನ್ನ ಹಾಸಿಗೆಯನ್ನು ಹೊತ್ತು ನಡೆಯುವುದಾಗಿ ಹೇಳುವಾಗ ಸಂತೋಷ ಪಟ್ಟರು. ಅವರಲ್ಲಿ ಇದ್ದಂಥದ್ದು ಕೂಡ ಧಾರ್ಮಿಕ ನಂಬಿಕೆ, ಯೇಸು ಕ್ರಿಸ್ತನ ಜೀವಿಸುವ ನಂಬಿಕೆಗೆ ಅವರು ಪಾತ್ರರಾಗಿರಲಿಲ್ಲ. ಇವತ್ತು ನಮ್ಮ ಪ್ರಶ್ನೆ, ನೀವು ಯಾವ ನಂಬಿಕೆಗೆ ನಿಮ್ಮನ್ನು ರೂಢಿಸಿಕೊಂಡಿದ್ದೀರಿ? ಆತ್ಮಿಕ ನಂಬಿಕೆಯೋ ಅಥವಾ ಧಾರ್ಮಿಕ ನಂಬಿಕೆಯೋ? ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. ಧರ್ಮೋಪದೇಶ ಕಾಂಡ ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ಹೀಗೆ ಹಳೆಯ ಬಡಕಿಯಲ್ಲಿ ಒಂದು ಕಟ್ಟಳೆ ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳಿ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸೆರೆಹಿಡುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ಒಂದು ರೋಗವಾದರೂ ಒಂದು ವ್ಯಾಧಿಗಳು ಒಂದೂ ಕೂಡ ನಿಮ್ಮನ್ನ ತಾಕದ ಹಾಗೆ, ನಿಮ್ಮನ್ನ ಮುಟ್ಟದ ಹಾಗೆ, ನಿಮ್ಮನ್ನ ತಲುಪದ ಹಾಗೆ ನಾನೇನು ಮಾಡ್ತೇನೆ? ನಾನು ಕಾಪಾಡುತ್ತೇನೆ ಅಥವಾ ನಿಮಗೆ ಬರಗೊಡಿಸುವುದಿಲ್ಲ. ಆತನು ಹೇಳುವಂಥದ್ದು, ಒಂದು ವ್ಯಾಧಿಯಾದರೂ ನಿಮಗೆ ಬರಗೊಡಿಸುವುದಿಲ್ಲ. ಕಾರಣ ಕಡೆಯ ವಾಕ್ಯ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯ ಕಾಯಿಲೆ. ಇವತ್ತು ಕಾಯಿಲೆ, ರುಜಿನಿಗಳು, ತೊಂದರೆ, ಇಕ್ಕಟ್ಟಿನ ಪರಿಸ್ಥಿತಿಗಳು, ಕಣ್ಣೀರು, ದುಃಖ, ಸಮಾಧಾನ ಇಲ್ಲದ ಬದುಕು ಎಲ್ಲವನ್ನ ಲೋಕದಲ್ಲಿ ಹುಡುಕುತ್ತಾ ಹೋಗ್ತಾ ಇದ್ದೇವೆ. ಅದು ಇಲ್ಲಿ ಸಿಗುವಂಥದ್ದಲ್ಲ. ಯೆಶಾಯ 9ರಲ್ಲಿ ನಾವು ನೋಡ್ತೇವೆ, ಸಮಾಧಾನದ ಪ್ರಭು ನಮ್ಮ ಕ್ರಿಸ್ತನು, ಸಮಾಧಾನದ ಓವರನು ನಮ್ಮ ಪ್ರಭು. ಇಮ್ಮಾನುವೇಲ್ ಎಂಬುದಾಗಿ ಆತನ ಹೆಸರು. ಅದು ನನ್ನ ಜೊತೆಯಲ್ಲಿ ಇರುವಂತವನು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ಅಷ್ಟೇ. ಆದರೆ ಆತನು ನಮ್ಮಲ್ಲಿ ಇಲ್ಲದ ಕಾರಣ ಎಲ್ಲ ಸಂಗತಿಗಳು ನಮ್ಮನ್ನು ಮುಟ್ಟಿಕೊಳ್ಳುತ್ತವೆ. ನಮಗೆ ಯಾವಾಗ ಆರೋಗ್ಯ ದೊರೆಯುವಂಥದ್ದು ಸಾಧ್ಯ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವನಿಗೆ ಆ ಐಗುಪ್ತರಲ್ಲಿ ಉಂಟು ಮಾಡಿದ ಒಂದು ವ್ಯಾಧಿಯಾದರೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನಾದ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬ ಪ್ರೀತಿಯುಳ್ಳ ದೇವಜನರೇ, ಮತ್ತೊಮ್ಮೆ ಆ ವಾಕ್ಯವನ್ನು ಓದೋಣ. ನಾನು ನಿಮ್ಮ ದೇವರಾದ ಯೆಹೋವನು, ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ 4 ಸಂಗತಿಗಳು. ಆತನಿಗೆ ವಿಧೇಯರಾಗಿ ಆತನ ವಾಕ್ಯಗಳಿಗೆ ಅನುಭವ ಉಳ್ಳ ವ್ಯಕ್ತಿಗಳಾಗಿ ಜೀವಿಸುತ್ತ ಆತನ ಕಟ್ಟಳೆಗಳನ್ನು ನಡೆಸುತ್ತ ಆತನ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ, ನನಗೆ ಜೀವಿಸುವ ನಂಬಿಕೆ ಇರುವುದಾದರೆ ನಾನು ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯ. ಕಾರಣ ನನ್ನ ದೇವರು ಆರೋಗ್ಯದಾಯಕನಾದ ದೇವರಾದ, ಆರೋಗ್ಯವನ್ನು ದಯಪಾಲಿಸುವಂತ ದೇವರಾದ, ಸರ್ವಶಕ್ತನಾದಂಥ ದೇವರಾದ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಾದರೆ ನನಗೆ ಪರದೈಸಿನ ವಾಕ್ಯವನ್ನು ಕೊಡುವ ದೇವರು ಆತನಾಗಿದ್ದಾನೆ. ಆತನು ಇವತ್ತು ನನ್ನ ಜೀವಿತದಲ್ಲಿ ಇದ್ದಾನೆ. ನನ್ನ ಆತ್ಮೀಕ ನಂಬಿಕೆಯಲ್ಲಿ ಆತನು ಇದ್ದಾನೆ. ಅಥವಾ ಧಾರ್ಮಿಕ ನಂಬಿಕೆಯಲ್ಲಿ ಬಂದು ಹೋಗಿ ಮಾಡುವಂಥ ವ್ಯಕ್ತಿಯಾಗಿದ್ದೇನೆ, ನನಗೆ ಯಾವ ವ್ಯತ್ಯಾಸಗಳು ನನ್ನ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನಾನು ಅಂದುಕೊಳ್ಳುವುದಾದರೆ ಈ ಆರಾಧನೆಯು ಕೂಡ ಹುರುಳಿಲ್ಲದು. ಈ ಆರಾಧನೆಗೆ ಬಂದಂಥ ನಾವುಗಳು ಬೆಲೆ ಇಲ್ಲದ ವ್ಯಕ್ತಿಗಳು. ಈ ಆರಾಧನೆಗೆ ಕಳೆಯುವಂಥ ಸಮಯ ವ್ಯರ್ಥ. ಇದರಲ್ಲಿ ಯಾವ ಪ್ರಯೋಜನ? ತಿಳಿದುಕೊಳ್ಳಬೇಕಾದಂಥ ಸಂಗತಿಗಳು ನಾನಾ ರೀತಿಯಲ್ಲಿ ನಾವು ಕೂಡ ಮಾತನಾಡುತ್ತದೆ. ಇವತ್ತು ಆತನ ಕಟ್ಟಳೆಗಳಿಗೆ ಸ್ಪಂದಿಸದೆ ಹೋದರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ಹೋದರೆ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ಸತ್ಯವೇದು ತಿಳಿಸಿದ ಕೀರ್ತನಗಾರನು ಹೇಳುತ್ತಾನೆ. ನಾನು ಹೇಳಿದ ಅಕ್ಷರ ನಿಮಗೆ ಅದು ಬಾಯಿಪಾಠಕ್ಕೆ ಬರುತ್ತದೆ. ಯೆಹೋವನ ಪರ್ವತವನ್ನು ಹತ್ತ
ಯಾರು ಮುಂದೆ ಹೇಳುವುದಿಲ್ಲ, ನಿಮಗೆ ಗೊತ್ತದೆ. ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾನೇನಾಗಿದೆ, ನನ್ನ ನಂಬಿಕೆ ಆತ್ಮೀಯತೆಯೋ ಅಥವಾ ನನ್ನ ನಂಬಿಕೆ ಧಾರ್ಮಿಕವಾಗಿ ಇರುವಂಥ ನಂಬಿಕೆ ಅರ್ಥೈಸಿಕೊಳ್ಳುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ, 10ನೇ ಅಧ್ಯಾಯದ 17ನೇ ವಾಕ್ಯ ಯಾರಾದ್ರೂ ಓದಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಪೌಲನು ಬರೆದಂತ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ. ದೇವರ ವಾಕ್ಯ ಹೇಳ್ತದೆ, ಸಾರಿದ ಸುವಾರ್ತೆಗೆ ನಂಬಿಕೆಯೇ ಆಧಾರ. ಆ ನಂಬಿಕೆಗೆ ಯೇಸು ಕ್ರಿಸ್ತನ ಸುವಾರ್ತೆಯೇ ಮತ್ತು ವಾಕ್ಯವೇ ಆಧಾರ. ನಾವು ಯಾವ ದೃಷ್ಟಿಯಲ್ಲಿ ಈ ದೇವರ ವಾಕ್ಯಗಳನ್ನ ಅವಲಂಬಿಸಿ ನಡೆಯಬೇಕೆಂಬುದಾಗಿ ನೋಡುವಾಗ ಹೇಳಿರುವಂತ ಎಲ್ಲ ವಾರ್ತೆಗಳಿಗೆ ನಂಬಿಕೆಯೇ ಆಧಾರ. ಅವನು ಬಹಳ ಸ್ಪಷ್ಟವಾಗಿ ಬರೆಯುತ್ತಾನೆ, ನಂಬಿಕೆ ಇಲ್ಲದೆ ಏನು ಕೂಡ ಮಾಡಲಿಕ್ಕೆ ಅಸಾಧ್ಯ. ಆ ವಾರ್ತೆಗಳ ಹಿಂದೆ ನಂಬಿಕೆ ಬಹಳ ಮಹತ್ವವನ್ನು ಹೊಂದಿಕೊಳ್ಳುತ್ತದೆ. ಬಹುಶಃ ನಾವು ರಾತ್ರಿ ಮಲಗುವಾಗ ಪ್ರಾರ್ಥಿಸಿ ಮಲಗುತ್ತೇವೆ. ನಮ್ಮ ನಂಬಿಕೆ ಏನು? ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡುತ್ತೇವೆ. ಆ ನಂಬಿಕೆ ಇಲ್ಲದೆ ಹೋದರೆ ಮಲಗಿರುವಂಥವ್ರು ಮಲಗಿಯೇ ಇರ್ತಾರೆ. ಮತ್ತು ಬೆಳಗ್ಗೆ ಎದ್ದೇಳುವಾಗ ನಾವು ಎದ್ದಾಕ್ಷಣ ನಮ್ಮ ಬಾಯ್ಲರ್ಗಳನ್ನು ಅಥವಾ ಗೀಸರ್ಗಳನ್ನು ಸ್ವಿಚ್ ಹಾಕ್ತೇವೆ. ಏನು ನಂಬಿಕೆ? ಗೀಸರ್ ವರ್ಕ್ ಆಗ್ತದೆ, ನೀರು ಬಿಸಿ ಆಗ್ತದೆ ಎಂಬುದು. ಹೌದಾ? ಗೀಸರ್ ವರ್ಕ್ ಆಗುವುದನ್ನ ರಾತ್ರಿಯೇ ನಿಲ್ಲಿಸಿ ಬಿಟ್ಟಿದ್ದಾರೆ ಅಥವಾ ಗೀಸರ್ ಕೆಟ್ಟು ಹೋಗಿದ್ದಾರೆ, ನಮ್ಮ ನಂಬಿಕೆಯಲ್ಲಿ ಸುಳ್ಳು ಹಾಕ್ತದೆ. ಇದೆಲ್ಲವೂ ಕೂಡ ಪ್ರಚಲಿತವಾಗಿ ನಮ್ಮಲ್ಲಿರುವಂತಹ ಕೆಲವು ನಂಬಿಕೆಗಳು. ಆ ನಂಬಿಕೆಗೂ ನನ್ನ ದೇವರ ನಂಬಿಕೆಗೂ ಬಹಳ ವ್ಯತ್ಯಾಸ. ಕಾರಣ ನಂಬಿಕೆಗೆ ದೇವರ ವಾಕ್ಯಗಳೇ ಆಧಾರ. ಆ ವಾಕ್ಯಗಳು ಎಲ್ಲಿಂದ ಸೃಷ್ಟಿಯಾಗಿವೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಸುವಾರ್ತೆಯೇ ಅದಕ್ಕೆ ಆಧಾರ. ಈ ಆಧಾರವನ್ನ ಹಿಡಿದುಕೊಂಡವರಾಗಿ ನಾವು ಮುಂದಿನ ಕ್ರಿಯೆಯನ್ನ ಮಾಡುವುದಾದರೆ ದೇವರ ವಾಕ್ಯ ಹೀಗೆ ನಾವು ಕೂಡ ಮಾತನಾಡುತ್ತದೆ. 14ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 17ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 17ನೇ ವಾಕ್ಯ. ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯಾಗುವಲ್ಲಿ ಬೋಧಿಸುವರು ಎಂದು ಆಕೆಯು ಸಾರುತ್ತಾ ಹೊರಟಳು. ಯಾರಿದು? ಆ ಲೂಥ್ಯಳ ಸಂಗತಿಯಲ್ಲಿ ಮುಂದುವರಿಯುವಾಗ ಅಲ್ಲಿ ನಾವು ಒಬ್ಬಳನ್ನು ನೋಡ್ತೇವೆ. ಒಂದು ಹೆಂಗಸು ಕಣಿ ಹೇಳುವವಳು. ಸೈತಾನನು ಆಕೆಯನ್ನು ಹೊಕ್ಕಿದ್ದನು. ದೆವ್ವವು ಆಕೆಯನ್ನು ಮೆಟ್ಟುಕೊಂಡಿತ್ತು. ಆಕೆಯು ಹೇಳುತ್ತಾ ಇದ್ದಾಳೆ, ಇವರು ದೇವರ ಆರಿಸಿಕೊಂಡಂತ ಪುರುಷರು, ಇವರು ಹೇಳುವಂತ ಪ್ರಾರ್ಥನಾದ ದೇವರು ಇವರನ್ನ ಆಶೀರ್ವದಿಸಿದ್ದಾನೆ, ಇವರು ಜನರನ್ನ ರಕ್ಷಿಸುವ ವಾರ್ತೆಗಳನ್ನೇ ಹೇಳುತ್ತಾ ಇದ್ದಾರೆ ಎಂಬುದಾಗಿ ಆಕೆಯು ಪ್ರಕಟ ಮಾಡುತ್ತಾ ಇದ್ದಾಳೆ. ಅಲ್ಲಿ ಪೇತ್ರನು, ಫಿಲಿಪ್ಪನು, ಪೌಲನು ಇದ್ದಾರೆ. ಈ ಪ್ರಕಟಣೆ ಬಂದ ಮೇಲೆ ನೀವು ಮುಂದುವರೆದು ಮನೆಗಳಿಗೆ ಹೋಗಿ ವ್ಯಾಸಂಗ ಮಾಡಿ ನೋಡ್ರಿ. ಈಕೆಯು ಪ್ರಕಟಿಸಿದ ನಂತರ ಆಕೆಯ ಗಂಡನು ಬಂದು ಪೌಲನ ಮೇಲೂ ಮತ್ತು ಸೀಲನ ಮೇಲೂ ಅಧಿಕಾರಿಗಳಿಗೆ ದೂರದ ಕೊಟ್ಟು ಇವರನ್ನ ಬಂಧನದಲ್ಲಿ ಹಾಕಿಸುವುದಕ್ಕೆ ಸಾಧ್ಯ ಮಾಡುತ್ತಾನೆ. ಕಾರಣ ಏನೆಂಬುದಾಗಿ ನೋಡುವಾಗ ಈಕೆಯು ಕಣಿ ಹೇಳುತ್ತಿದ್ದರಿಂದ ಈಕೆಯ ಗಂಡನಿಗೆ ಸಾಕಷ್ಟು ಹಣ ಬರುತ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ. ಆದರೆ ಇಲ್ಲಿ ಪ್ರಕಟ ಮಾಡಿರುವಂಥದ್ದು ಯಾರು? ಅನೇಕ ಲೂಥ್ಯಳ ಸಂಗಡ ಕೂಡಿಕೊಂಡಂತ ಅನೇಕ ಜನರು, ವ್ಯಕ್ತಿಗಳಲ್ಲ. ಬದಲಾಗಿ ದೆವ್ವವು ಕ್ರಿಸ್ತನನ್ನು ಪ್ರಕಟ ಮಾಡಿತು. ಇವತ್ತು ಪ್ರಿಯರೇ, ದೆವ್ವಗಳಿಗೆ ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತದೆ. ಆದರೆ ದಿನನಿತ್ಯ ನಾವು ಆರಾಧಿಸುವುದಕ್ಕೆ ಬರುತ್ತೇವಲ್ಲ, ನನಗೂ ನಿಮಗೂ ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತಿಲ್ಲ. ವಿಪರ್ಯಾಸದ ಸಂಗತಿ. ದೆವ್ವಗಳು ಕ್ರಿಸ್ತನನ್ನು ಪ್ರಕಟ ಮಾಡುತ್ತವೆ. ಇಲ್ಲಿ ಆಕೆ ಪ್ರಕಟ ಮಾಡಿದ್ದು ಈ ಪರಾತ್ಪರನಾದ ದೇವರ ಮನುಷ್ಯರು ಇವರು ಹೇಳುವಂತ ಈ ಸುವಾರ್ತೆಯು ನಿಮ್ಮನ್ನೇನು ಮಾಡುತ್ತದೆ?
ರಕ್ಷಿಸುತ್ತದೆ ಎಂಬುದಾಗಿ ಆಕೆಯು ಪ್ರಕಟ ಮಾಡುತ್ತಾಳೆ. ಅದರ ಇಂತಹ ಪ್ರಕಟಣೆ ನಮ್ಮ ಜೀವಿತಗಳಲ್ಲಿ ಆಗಬೇಕೆಂಬುದಾಗಿ ಈ ಸುವಾರ್ತೆಯು ನಮಗೆ ಕೊಡಲ್ಪಟ್ಟಿದೆ. ದೆವ್ವಗಳಿಗೆ ಯೇಸು ಕ್ರಿಸ್ತನು ತಿಳಿದಿದ್ದಾನೆ. ಆದುದರಿಂದ ನಾವು ಇವತ್ತು ಎಚ್ಚೆತ್ತುಕೊಳ್ಳುವಂತ ಸನ್ನಿವೇಶ ಏನೆಂಬುದಾಗಿ ನೋಡುವಾಗ, ಧಾರ್ಮಿಕ ನಂಬಿಕೆಯಲ್ಲಿ ಬಂದಿರುವುದಾದರೆ ಆತ್ಮೀಕ ನಂಬಿಕೆಯನ್ನು ಹೊತ್ತು ಮುಂದೆ ಹೋಗಬೇಕಾದದ್ದು ಅವಶ್ಯಕ. ಈ ನಿಟ್ಟಿನಲ್ಲಿ ಬೇರೆ 1ನೇ ಕೊರಿಂಥ 15ನೇ ಅಧ್ಯಾಯ 1-3 ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. 1ನೇ ಕೊರಿಂಥ 15ನೇ ಅಧ್ಯಾಯ 1-3 ವಾಕ್ಯಗಳು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೇನಾಗ್ತದೆ? ನಿಮಗೆ ರಕ್ಷಣೆ ಆಗ್ತದೆ. ಕಾರಣ ಇಲ್ಲಿ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುತ್ತಾನೆ, ನಾನು ಸಾರುವಂತ ಈ ಸುವಾರ್ತೆ ಅದು ದೇವರ ದೈವಿಕವಾದಂಥ ಪ್ರಕಟಣೆ. ಇದನ್ನ ನೀವು ಗಟ್ಟಿಯಾಗಿ ಹಿಡಿದುಕೊಂಡು ಇದನ್ನು ಹಿಂಬಾಲಿಸಿದರೆ ನಿಮ್ಮ ನಂಬಿಕೆಯು ನಿರಾಧಾರವಾಗದೆ ಇರುವಂತಹ ಪಕ್ಷಕ್ಕೆ ಈ ಸುವಾರ್ತೆಯು, ಈ ವಾಕ್ಯಗಳು ಏನು ನೀವು ಕೇಳಿಸಿಕೊಳ್ತಾ ಇದ್ದೀರೋ ಅದು ನಿಮ್ಮ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೆ ಸಾಧ್ಯ ಎನ್ನುವುದಾಗಿ. ಇದನ್ನು ನಾನು ಹೇಗೆ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ? ನನ್ನ ಆತ್ಮೀಕ ನಂಬಿಕೆಯನ್ನು ಹೇಗೆ ವೃದ್ಧಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯ? 2 ವಾಕ್ಯಗಳ ಪ್ರಸ್ತಾವನೆಯನ್ನು ಮುಂದುವರಿಸ್ತೇನೆ ಅಂತ ತಿಳಿಯರೆ. 2ನೇ ತಿಮೋಥಿಯನಿಗೆ ಬರೆದಂತ ಪೌಲನ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಾಕ್ಯ. 2ನೇ ತಿಮೋಥಿಯನಿಗೆ ಬರೆದಂತ ಪೌಲನ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಮಧ್ಯಭಾಗದಿಂದ ನೀವು ಗಮನಿಸಿರಿ. 12ನೇ ವಾಕ್ಯ ಮಧ್ಯಭಾಗ: ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನ ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಆ ದಿನಕ್ಕೆ, ಯಾವ ದಿನಕ್ಕೆ? ಯೇಸು ಕ್ರಿಸ್ತನ ಬರೋಣದ ದಿನಕ್ಕೆ. ನನ್ನಲ್ಲಿ ಏನೋ ಒಂದು ಕೊಡಲ್ಪಟ್ಟಿದೆ, ಅದನ್ನು ರಕ್ಷಿಸುವುದಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ. ಆ ದಿನಕ್ಕೆ, ಆ ಬರೋಣದ ದಿನಕ್ಕೆ ಆತನು ನನ್ನಲ್ಲಿರುವಂಥದ್ದನ್ನು ಕಾಪಾಡುವುದಕ್ಕೆ ಶಕ್ತನಾಗಿರುವುದರ ಕಾರಣ ನಾನು ಆತನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎನ್ನುವಂಥ ದೃಢವಾದಂಥ ವಿಶ್ವಾಸವನ್ನು ಹೊಂದಿಕೊಂಡು ಜೀವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಇದಕ್ಕೂ ಮುಂದುವರಿದಂಥ ದೇವರ ವಾಕ್ಯ ನಾವು ಹೀಗೆ ನೋಡುತ್ತೇವೆ. ಕಡೆಯದಾಗಿ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ ಕೆಲವು ವಾಕ್ಯದ ವಿಚಾರಗಳು. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 11, 21 ಮತ್ತು 22ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಈಗಲಾದರೂ ದೇವರಿಂದ ದೊರೆಯುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿವೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಲ್ಲಿ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರ ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಧಾರ್ಮಿಕ ನಂಬಿಕೆ ನಮಗೆ ಸರ್ವಸಾಧಾರಣವಾಗಿ ಹಾಗೆಯೇ ಬರುತ್ತದೆ. ಆದರೆ ಆತ್ಮೀಕವಾದಂಥ ನಂಬಿಕೆ ಎಲ್ಲಿ ದೊರೆಯುತ್ತದೆ ಎಂಬುದಾಗಿ ನೀವು ನೋಡುವುದಾದರೆ ದಯಮಾಡಿ ಈ ಒಂದು ವಾಕ್ಯವನ್ನು ಪ್ರಸಿದ್ಧವಾಗಿ ಅರ್ಥ ಮಾಡಿಕೊಳ್ಳಿ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯ. ಯಾರಾದರೂ ಓದುವುದಾದ ಸಂತೋಷ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದ 2ನೇ ಅಧ್ಯಾಯದ 8ನೇ ವಾಕ್ಯ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು
ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾಗುತ್ತಲ್ಲ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಅದು ಆ ರಕ್ಷಣೆಯು ಎಲ್ಲಿಂದ? ನಿಮ್ಮಿಂದ ಉಂಟಾದದಲ್ಲ, ಅದು ನನ್ನಿಂದ ಉಂಟಾದದಲ್ಲ, ನನ್ನ ಕ್ರಿಯೆಗಳಿಂದ ಉಂಟಾದದಲ್ಲ, ನನ್ನ ಕಾರ್ಯಗಳಿಂದ ಉಂಟಾದದಲ್ಲ, ನನ್ನ ಒಳ್ಳೆಯ ತನದಿಂದ ಉಂಟಾದದಲ್ಲ. ನಾವು ಅನೇಕ ವೇಳೆ ನಂಬುತ್ತೇವೆ, ನನ್ನ ಹುಟ್ಟಿದ ಹಬ್ಬದ ದಿವಸದಲ್ಲಿ ನಾನು ಒಂದು 10 ಜನರಿಗೆ ಊಟ ಹಾಕುವುದಾದ್ರೆ ನನ್ನ ಪಾಪದ ಕ್ರಿಯೆಗಳೆಲ್ಲವೂ ಮುಳುಗಿ ಹೋಗ್ತವೆ ಎನ್ನುವ. ಅದು ಯಾವುದೂ ಕೂಡ ನನ್ನನ್ನು ರಕ್ಷಿಸಲಾರದು ಎಂಬುದಾಗಿ ಈ ವಾಕ್ಯ ಸಾಕ್ಷಿ ಕೊಡುತ್ತದೆ. ಈ ವಾಕ್ಯದ ಹಿನ್ನೆಲೆ ನಂಬಿಕೆಯ ಮೂಲಕ ರಕ್ಷಣೆಯನ್ನ ಹೊಂದಿದವರಾಗಿದ್ದೇವೆ. ಆ ರಕ್ಷಣೆ ನನ್ನ ಪುಣ್ಯ ಕ್ರಿಯೆಗಳಿಂದ ಆಗುವುದಲ್ಲ, ಅದು ನನ್ನಿಂದ ಉಂಟಾಗುವುದಲ್ಲ, ಅದು ದೇವರ ವರವೇ. ಆ ದೇವರ ವರವು ಹೇಗಿದೆ ಎಂಬುದಾಗಿ ನೋಡುವಾಗ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾಗುವುದಲ್ಲ, ಅದು ಆತನ ಕೃಪೆ. ಆತನ ಕೃಪೆ, ಆತನ ನಡೆಸುವಿಕೆ ಮತ್ತು ಆತನಲ್ಲಿರುವಂತಹ ನಂಬಿಕೆ, ಈ 3 ಮಾತ್ರ ನಮ್ಮನ್ನು ರಕ್ಷಣೆಗೆ ಕರೆದೊಯ್ಯುವಂತ ನಂಬಿಕೆಗೆ ಸಾಧ್ಯ. ಹೀಗಾಗಿ ವಿಮೋಚನ ಕಾಂಡ 15ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಕಟ್ಟಳೆಗಳನ್ನು ಪರಿಪಾಲಿಸುತ್ತಾರೆ, ನನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ, ನನಗೆ ಇಷ್ಟ ಬೀಳುವಂತ ಸಂಗತಿಗಳನ್ನು ಹೊತ್ತುಕೊಂಡು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮಗೆ ಆರೋಗ್ಯದಾಯಕನಾದ ದೇವರನ್ನಾಗಿ ಪರಿಣಮಿಸಿ ನಿಮ್ಮ ನಂಬಿಕೆಯಲ್ಲಿ ವೃದ್ಧಿಪಡಿಸುತ್ತೇವೆ. ಈ ಹೊತ್ತು ಪ್ರಿಯರೇ, ನಾನು ಯಾವ ಕಷ್ಟದಲ್ಲಿದ್ದೇನೆ, ಯಾವ ಸಂಗತಿಗಳು ನನ್ನನ್ನು ಬಾಧಿಸುತ್ತವೆ, ಯಾವುದೇ ಇರಲಿ, ಸಮಸ್ಯೆಗಳು ಹೇಗೆ ಇರಲಿ, ಸಮಸ್ಯೆಗಳ ಸುರಿಮಾಲೆ ಹೇಗೆಯೇ ನನ್ನ ಜೀವಿತದಲ್ಲಿ ಚಿಂತೆ ಇಲ್ಲ. ಈ ಹೊತ್ತು ಆಲಯವನ್ನು ಬಿಟ್ಟು ಹೋಗುವುದಿಲ್ಲ. ನನ್ನ ತಂದೆಯಾದ ದೇವರನ್ನು ಅವಲೋಕಿಸಿ ನೋಡಿ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಆ ಸುವಾರ್ತೆಯನ್ನು ಹೊತ್ತುಕೊಂಡು ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಟ್ಟು ಆಲಯವನ್ನು ಬಿಟ್ಟು ಮುಂದೆ ಹೋಗೋಣ. ದೇವರ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯ. ಕಾರಣ ದೇವರ ವಾಕ್ಯ ಹೇಳ್ತದೆ, ನನ್ನ ತಂದೆಯ ಚಿತ್ತವನ್ನು ಹೊತ್ತುಕೊಂಡು ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಬಾಧ್ಯ. ಆ ಬಾಧ್ಯತೆ ನಾವು ಹೊಂದಿಕೊಳ್ಳಬೇಕಾದರೆ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾದುದು ಅವಶ್ಯಕ. ಬಂದೆ ಹಾಗೆಯೇ ಹೋಗುತ್ತೇನೆ, ಯಾವ ಪ್ರಯೋಜನ ಇಲ್ಲ. ಬಂದರೂ ಪ್ರಯೋಜನ ಇಲ್ಲ, ಬಾರದೇ ಇದ್ದರೂ ಪ್ರಯೋಜನ ಇಲ್ಲ. ಬಂದಾಕ್ಷಣ ನಮ್ಮನ್ನು ತಿದ್ದಿ ಸರಿಪಡಿಸಿಕೊಳ್ಳುವಂತ ಕೃಪೆಯಲ್ಲಿ ದೇವರ ವಾಕ್ಯಗಳು ನಮಗೆ ಒಯ್ಯಲ್ಪಟ್ಟಿವೆ. ಆ ನೀತಿವಂತಿಕೆಯು ನಮಗೆ ಬೇಕು. ಕಾರಣ ಆ ಪ್ರವಾದಿ ಮಂಡಳಿಯ ಒಬ್ಬ ವ್ಯಕ್ತಿಯು ದೇವರಿಗೆ ಮೆಚ್ಚುಗೆಯಾದ ಕಾರಣ ಅವನ ಇಡೀ ಕುಟುಂಬವು ಏನಾಯಿತು? ರಕ್ಷಿಸಲ್ಪಟ್ಟಿತು. ಇವತ್ತು ನನ್ನ ಒಬ್ಬನ ಕ್ರಿಯೆಯಿಂದ ನನ್ನ ಪತ್ನಿ, ನನ್ನ ಮಕ್ಕಳು ಸರಿ ಹೋಗುವುದಾದರೆ ನಾನು ಯಾಕೆ ಪ್ರಯತ್ನ ಮಾಡಬಾರದು? ನಾನು ಒಬ್ಬರು ಸರಿ ಹೋಗುವುದರಿಂದ ನನ್ನ ಇಡೀ ಕುಟುಂಬವು ರಕ್ಷಿಸಲ್ಪಡುವುದಾದರೆ ನಾನು ಯಾಕೆ ಪ್ರಯತ್ನಿಸಬಾರದು? ಒಮ್ಮೆ ಆಲೋಚನೆ ಮಾಡೋಣ. ಆರಾಧನೆ ಬಿಟ್ಟು ಹೋಗುವವನ್ನ ನಾನು ಎಲ್ಲಿದ್ದೇನೆ? ಆತ್ಮೀಕ ನಂಬಿಕೆ ಅಥವಾ ಧಾರ್ಮಿಕ ನಂಬಿಕೆ ಯಥಾ ಪ್ರಕಾರ ಬಂದು ಹೋಗುವಂತೆ ಮಾಡದೆ ಬಂದದ್ದನ್ನು ಹೊತ್ತುಕೊಂಡು ಹೋಗುವ ಪ್ರಯತ್ನವನ್ನ ನಮ್ಮ ಜೀವಿತಗಳಲ್ಲಿ ಅನುಭವಿಸೋಣ. ದೇವರು ಆಶೀರ್ವದಿಸಿದ ಸರಿ.